ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ ಹಾಗೆಯೇ ಇನ್ನೊಂದು ಪ್ರೊಫೈಲ್ ಬಂದಿದೆ. ಈ ಒಂದು ಪ್ರೊಫೈಲ್ ಬಂದಿರೋದು ಬೆಂಗಳೂರಿನ ಒಬ್ಬ ಬ್ರೋಕರ್ ಕಡೆಯಿಂದ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಲೈಕ್ ಆಗುತ್ತೆ. ಕೊನೆಯವರೆಗೂ ನೋಡಿ. ಬನ್ನಿ ಇವರ ಒಂದು ಮಾಹಿತಿಯನ್ನು ಕೂಡ ಶೇರ್ ಮಾಡ್ತೇನೆ. ಸ್ನೇಹಿತರೆ ನೋಡಿ, ಈಕೆ ಹೆಸರು ಸುನೀತಾ ಅಂತೇಳಿ ಹೇಳ್ಕೊಂಡಿದ್ದಾನೆ. ಸೊ ಇವಳ ವಯಸ್ಸು ನೋಡೋಕ್ಕೋದ್ರೆ ಬರೀ 28ರ ಒಂದು ಪ್ರಾಯ ನಡೆಯುತ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಊರು ಇವ್ರದ್ದು ಬೆಂಗಳೂರಿನ ಮಾರತಹಳ್ಳಿ ಅಂತ ಹೇಳ್ಕೊಂಡಿದ್ದಾರೆ. ಗಂಡ ಗೂಟ ನಿಗರತೆ ಇರುವ ಒಂದು ಸಾಫ್ಟ್ವೇರ್, ಅವನು ಬರೀ ವಿಡಿಯೋ ನೋಡ್ತಿರ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ಸಮಸ್ಯೆ ಹೀಗಿದೆ, ಅದರಿಗೆ ತಕ್ಕಂತೆ ನನಗೆ ಒಂದು ಗೂಟದ ರುಚಿ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ಇವಳು ಆಸೆಗಳು ಹೀಗೆಲ್ಲ ಇದೆ. ಒಬ್ಬಳೇ ಇದ್ದಾಗ ಯಾರು ಒಂದು ಸಿಗ್ತಾರೆ, ಅವರ ಜೋಡಿ ಒಂದು ಚಟ ಹಂಚಿಕೊಳ್ಳುವ ಆಸೆ ಇದೆ ಅಂತ ಹೇಳ್ಕೊಂಡಿದ್ದಾರೆ. ನೋಡಿ, ಪ್ರತಿಯೊಂದು ಹೆಣ್ಣಿಗೂ ಕೂಡ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಯಾವಾಗ ತನ್ನ ಒಂದು ಗಂಡನಿಂದ ಸುಖ ಸಿಗಲ್ಲ ಆವಾಗ ಆಲ್ಮೋಸ್ಟು ಇನ್ನೊಬ್ಬರ ಒಂದು ಆಸೆ ಕೂಡ ಪಟ್ಟೆ ಪಡ್ತಾರೆ. ಸೊ ಹಾಗಾಗಿ ಇವರು ಕೂಡ ಹಾಗೆ ಒಂದು ಪ್ಲ್ಯಾನ್ ಕೂಡ ಮಾಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಇವಳು ಕೂಡ ಒಬ್ಬಳೇ ಇದ್ದಾಗ ಯಾರು ಸಿಗ್ತಾರೋ ಪ್ರತಿಯೊಬ್ಬರ ಜೊತೆಯಲ್ಲಿ ಕೂಡ ತನ್ನ ಒಂದು ಆಸೆಗಳನ್ನು ಹಂಚಿಕೊಳ್ಳುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಹಾಗೆಯೇ ಒಬ್ಬರು ಇವತ್ತು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಒಂದು ಲೋಯೆಸ್ಟ್ ಪ್ರೈಸ್ ಅಂತೇಳಿ ಹೇಳ್ಬೋದು. ಸೊ ಈ ಒಂದು ಪ್ರೈಸಲ್ಲಿ ನಿಮಗೆ ಒಂದು ಕಾರ್ ಕೂಡ ಸಿಗ್ತಾ ಇದೆ ಅಂತೇಳಿ ತಮ್ಮ ಒಂದು ಕಾಮೆಂಟ್ ಸೆಷನ್ನ ಕೂಡ ಹಾಕಿದ್ದಾರೆ. ಸೊ ನೋಡಿ, 2015 ಒಂದು ಮಾಡೆಲ್ ಕೂಡ ಆಗಿರುತ್ತೆ. ಅದು ಹ್ಯುಂಡೈ ಶಾಂಟ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಈ ಒಂದು ಶಾಂಟ್ ಏನು ಕಾರ್ ಇದೆಯಲ್ಲ, ಸೊ ಈ ಒಂದು ಕಾರ್ನ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿ ಕೂಡ ತಿಳಿಸ್ತೇನೆ. ಸೊ ಇದು 4WD8 ಕಾರ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಈ ಒಂದು ಕಾರ್ನ ಒಂದು ಸೆಲ್ಲರ್ ರಿವ್ಯೂ ಕೂಡ ಹೇಗೆಲ್ಲ ಇದೆ ಅಂತೇಳಿ ನಿಮಗೆ ಕೊನೆಯದಾಗಿ ತೋರಿಸ್ತಾ ಹೋಗ್ತೇನೆ. ಬಿಫೋರ್ ನೋಡಿ, ಗಂಡ ಈ ಒಂದು ಚಟದಿಂದ ನನ್ನ ಒಂದು ಜೀವನ ಹೀಗಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ನೋಡಿ, ಒಂದು ಹೆಂಡತಿಯಿಂದ ಹಾಳಾಗಬೇಕು, ಇಲ್ಲ ಗಂಡನಿಂದ ಹಾಳಾಗಬೇಕು. ಸೊ ಹಾಗೆಯೇ ಜೀವನ ಗಂಡನಿಂದ ಹಾಳಾಗ್ತಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಅವನ ಒಂದು ಫೋನ್ ಯಾವಾಗ ಓಪನ್ ಮಾಡಿದರೂ ಕೂಡ ಬರೀ ವೀಡಿಯೋಸ್ ಇರ್ತವೆ. ಸೊ ಅವರಿಗೆ ಒಂದು ಮಾಡುವ ಚಟಕ್ಕಿಂತ ಚೀಪುವ ಚಟ ಹೆಚ್ಚು ಇದೆ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಬರೀ ಬೆರಳು ಹಾಕ್ತಾನೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಸೊ ಬೆರಳು ಹಾಕ್ತಾನೆ, ಜೊತೆಲಿ ಚೀಪ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ಇದರಿಂದ ಜೀವನ ಪೂರ್ತಿ ಒಂದು ಸುಖ ಅನುಭವಿಸುತ್ತೀವಿ ಅಂದರೆ ಆಗಲ್ಲ. ಸೊ ನನಗೆ ಅದೊಂದೇ ಒಂದು ಸುಖ ಕೊಡಲು ಆಗ್ತಿಲ್ಲ. ದಯವಿಟ್ಟು ಯಾರಾದರೂ ಬೆಂಗಳೂರಲ್ಲಿದ್ದರೆ ಕರೆ ಮಾಡಿ ಅಂತೇಳಿ ತಮ್ಮ ಒಂದು ಡೀಟೇಲ್ಸ್ನ ಕೂಡ ಶೇರ್ ಮಾಡಿದ್ದಾರೆ. ಸೊ ನಾನು ಕರೆ ಮಾಡಿದಾಗ ಬಂದು ಒಳ್ಳೆಯ ಒಂದು ಸುಖ ಕೊಟ್ಟು ಹೋಗಬಹುದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಈ ಒಂದು ಸಾಮರ್ಥ್ಯ ಹೊಂದಿರುವಂಥ ವ್ಯಕ್ತಿ ಆಗಿದ್ದರೆ ಮಾತ್ರ ಬನ್ನಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ನನ್ನ ಒಂದು ಕಷ್ಟಕ್ಕೆ ಸ್ಪಂದಿಸುವಂಥ ಒಂದು ಮನೋಭಾವ ಇರುವಂಥ ವ್ಯಕ್ತಿ ಆಗಿರಬೇಕು, ಫಸ್ಟ್ ಕಂಡೀಷನ್. ಹಾಗೆಯೇ ಅರ್ಥ ಮಾಡಿಕೊಂಡು ಒಳ್ಳೆ ಪ್ರೀತಿಯನ್ನು ಕೊಡುವಂಥ ಗಂಡು ಆಗಿದ್ದರೆ ಮಾತ್ರ ಯಾವಾಗ ಬೇಕಾದರೂ ನೀವು ಬನ್ನಿ, ನಾನು ಕರೆಯುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಏನೇ ಒಂದು ಹೇಳೋದು ಇದ್ದರೂ ಕೂಡ ನಾವು ಫೋನಲ್ಲಿ ಎಲ್ಲ ಓಪನ್ ಆಗಿ ಮಾತನಾಡಬೇಕು. ಯಾಕಂದರೆ ಯಾವಾಗ ಒಂದು ಫೀಲಿಂಗ್ಸ್ ಅನ್ನೋದು ಶೇರ್ ಮಾಡ್ತೀವಲ್ಲ, ಅವತ್ತೇ ನಮ್ಮ ಒಂದು ರಿಲೇಷನ್ಶಿಪ್ ಕೂಡ ಜಾಸ್ತಿ ಬಿಲ್ಡ್ ಆಗುತ್ತೆ. ಅದ್ರ ಜೊತೆಲಿ ಫೀಲಿಂಗ್ಸ್ ಕೂಡ ಜಾಸ್ತಿ ಶೇರ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಗೂಟ ಚೀಪು ಅಂತೇಳಿ ನನಗೆ ಒಂದು ಕಾಡಿಸ್ಬಾರ್ದು, ಬೇಕಾದರೆ ನಾನೇ ನಿಮ್ಮದು ಒಂದು ಗೂಟ ಕೂಡ ಬೇಕಾದಾಗ ಚೀಪ್ತೀನಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನೋಡಿ, ಈ ಒಂದು ಕಾರ್ ಏನು ಹೇಳಿದ್ರಲ್ಲ, ಇದೇ ಒಂದು ಕಾರ್ನ ಒಂದು ಫ್ರಂಟ್ ರಿವ್ಯೂ ಕೂಡ ಆಗಿದೆ. ಸೆಲ್ಲರ್ ಅವರ ಒಂದು ಫೈನಲ್ ಒಂದು ಪ್ರೈಸ್ ನೋಡಿಕೋದ್ರೆ 13.50 ಅಂತ ಹೇಳ್ಕೊಂಡಿದ್ದಾರೆ. 13.5 ಲಕ್ಷ ತನಕ ಇದರ ಒಂದು ಪ್ರೈಸ್ ಆಗಿರುತ್ತೆ. ಹಾಗೆಯೇ ರಿಜಿಸ್ಟ್ರೇಷನ್ ಡೇಟ್ ಇದು 2015 ಆಗಿದೆ. ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ. ಮತ್ತು ಫ್ಯೂಲ್ ಟೈಪ್ ನೋಡಿಕೋದ್ರೆ ಡೀಸೆಲ್ ಆಗಿರುತ್ತೆ. ಸಿಟ್ಟಿಂಗ್ ಕ್ಯಾಪಬಿಲಿಟಿ 7% ಕುತ್ಕೋಬಹುದು. ಕಿಲೋಮೀಟರ್ ಡ್ರೈವ್ ಆಗಿರೋದು 90,000 ತನಕ ಆಲ್ಮೋಸ್ಟ್ ಹೋಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಓನರ್ಶಿಪ್ ಮಾಡಲ್ ಫಸ್ಟ್ ಓನರ್ ಆಗಿರ್ತಾರೆ. ಹಾಗೆಯೇ ಇಂಜಿನ್ ಒಂದು ಕ್ಯಾಪಬಿಲಿಟಿ ನೋಡಿಕೋದ್ರೆ 2199 ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಟ್ರಾನ್ಸ್ಮಿಷನ್ ಎಲ್ಲ ಆಟೋಮೆಟಿಕ್ ಸಿಸ್ಟಮ್ ಇರುತ್ತೆ. ಮತ್ತು ರಿಜಿಸ್ಟ್ರೇಷನ್ ಇಯರ್ ಕೂಡ ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಸೆಲ್ಲರ್ ಅವರ ಒಂದು ಕಂಪ್ಲೀಟ್ ಮಾಹಿತಿ ನಿಮಗೇನಾದರೂ ಬೇಕಾಗಿದ್ದರೆ ಬ್ರೋಕರ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಅದರ್ವೈಸ್ ನೀವು ಕಾಮೆಂಟ್ ಸೆಷನಲ್ಲಿ ಹಾಕಿದರೆ ಖಂಡಿತವಾಗ್ಲೂ ಅವರೇ ಕಾಂಟ್ಯಾಕ್ಟ್ ಕೂಡ ಮಾಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನೋಡಿ, ಫೀಚರ್ಸ್ ನೋಡಿಕೋದ್ರೆ ಪವರ್ ಸ್ಟೇರಿಂಗ್ ಇರುತ್ತೆ, ಏರ್ ಕಂಡೀಷ್ನರ್ ಆಯಿತು, ಅಡ್ಜಸ್ಟೇಬಲ್ ಹೆಡ್ ಒಂದು ಲೈಟ್ಸ್ ಕೂಡ ಇದ್ದಾವೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಆ್ಯಂಟಿ ಲುಕ್ಕು ಒಂದು ಬ್ರೇಕಿಂಗ್ ಸಿಸ್ಟಮ್ ಕೂಡ ಇದೆ, ಮತ್ತು CD ಪ್ಲೇಯರ್ಸ್ ಕೂಡ ಇದೆ. ಇವೆಲ್ಲ ಕೂಡ ಆಲ್ಮೋಸ್ಟ್ ಇದರಲ್ಲಿ ಅವೈಲೇಬಲ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಕೂಡ ಈ ರೀತಿಯಾಗಿದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸಿದ್ದಾರೆ. ಮತ್ತು ಸೈಡ್ ಆ್ಯಂಗಲಲ್ಲಿ ಕೂಡ ಹೀಗೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಒಟ್ಟಾರೆಯಾಗಿ ಈ ಕಾರ್ ತುಂಬಾ ಒಂದು ಚೆನ್ನಾಗಿ ಕೂಡ ಇದೆ ಅಂತೇಳಿ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದಿಷ್ಟು ಇವರ ಒಂದು ಮಾಹಿತಿ ಆಗಿರುತ್ತೆ. ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.